ಮೂಲತಃ ರಂಗಭೂಮಿಯವ್ರಿಗೆ ಎರಡು ವಿಚಾರದಲ್ಲಿ ಸೈಲೆಂಟ್ ಆಗ್ಬಿಡ್ತೀವಿ. ಒಂದು ಖುಷಿ ಇದ್ದಾಗ, ಒಂದು ಬೇಜಾರಾದಾಗ. ಸೊ ಇಲ್ಲಿ ಎರಡೂ ಆಗಿದೆ. ಖುಷಿಗೂ ಮೌನ ಆಗಿದೆ. ಇನ್ನು ಹೆಚ್ಚು ಜನಕ್ಕೆ ರೀಚ್ ಆಗಬೇಕು ಅನ್ನೋ ಒಂದು ಆಸೆನಲ್ಲೂ ಸ್ವಲ್ಪ ಮೌನ ಇದೆ. ಇಲ್ಲಿ ಎರಡು ವಿಚಾರ. ಒಂದು, ನಾನು ನಟನಾಗೂ ಒಬ್ಬ ನಿರ್ದೇಶಕನಾಗೂ ಯೋಚನೆ ಮಾಡೋದಾದರೆ, ಇನ್ನು ಹೆಚ್ಚು ಜನಕ್ಕೆ ರೀಚ್ ಆಗೋದಕ್ಕೆ ನಾವೇನು ಮಾಡಬೇಕು, ಇಲ್ಲಿರುವಂತಹ ಅಷ್ಟೂ ಜನ ಪ್ರಯತ್ನ ಮಾಡ್ತಿರುವಂಥದ್ದು ಬೇರೆ ಥರ ಆದರೆ ಜನ ಯಾಕೆ ಬರ್ತಿಲ್ಲ ಅನ್ನೋ ಒಂದು ಪ್ರಶ್ನೆ ಸಾಕಷ್ಟು ಕಾಡುತ್ತೆ. ಅಫ್ಕೋರ್ಸ್ ಅದು ನಮ್ಮ ಸಿನಿಮಾ ಅಲ್ಲ, ದೊಡ್ಡ ಸಿನಿಮಾಗೂ ಕೆಲಸದಕ್ಕೆ ಕಾಡುತ್ತೆ. ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಬನ್ನಿ ದಯವಿಟ್ಟು ಅಂತ ಕೇಳೋದು ಬಿಟ್ಟು ನಾವು ಶಕ್ತರು ಅಶಕ್ತರು ಗೊತ್ತಿಲ್ಲ, ಬಟ್ ನಾನು ದಯವಿಟ್ಟು ಬನ್ನಿ ಅಂತ ಕೇಳ್ಕೊಳ್ಳೋದು ಅಷ್ಟೇ ನಮ್ಮ ಕೈಲಿರೋದು. ಹೆಚ್ಚು ಜನ ಬನ್ನಿ, ಚೆನ್ನಾಗಿದೆ ಸಿನಿಮಾ, ಬೇರೆ ಥರ ಇದೆ, ವಿಶೇಷವಾಗಿ ನಾವು ಮಾಡಿದ್ದೀವಿ, ಏನು ಬೇಕಾದ್ರೆ ಹೇಳ್ಕೊಳ್ಳೋಣ ಸರ್, ಆದರೆ ಬನ್ನಿ ದಯವಿಟ್ಟು ಅಂತ ಕೇಳಬೇಕಷ್ಟೇ. ಅಷ್ಟು ಬಿಟ್ಟು ಬೇರೆ ಏನು ಅನ್ನಿಸ್ತಾನೆ ಇಲ್ಲ. ಎಲ್ಲ ಕಡೆಯಿಂದ ಒಳ್ಳೆ ಪ್ರತಿಕ್ರಿಯೆ ಇದೆ. ರಂಗಣ್ಣ ಕೊಚ್ತಾರೆ, ಇವ್ರು ಗಾಡಿ ಬರ್ತಾರೆ, ನಾನೇನೋ ಮಳ್ಳೆ ಎರ್ದಿದ್ದೀನಿ, ಇವ್ರು ಸಖತ್ತಾಗಿ ಮ್ಯೂಸಿಕ್ ಮಾಡಿದ್ದಾರೆ, ಈ ವಯಸ್ಸು ಸಖತ್ತಾಗಿ ಬರ್ದವನೆ, ಎಲ್ಲವೂ ಬರುತ್ತೆ, ಜನನೇ ಬರಲ್ವೇ, ಅದೊಂದು ಬೇಜಾರಾಗುತ್ತೆ. ಹೆಚ್ಚು ಜನ ಬಂದರೆ ಹೆಚ್ಚು ಜನಕ್ಕೆ ಇಷ್ಟ ಆಗುತ್ತೆ ಅನ್ನೋದು. ದುಡ್ಡು ಬರುತ್ತೆ, ವ್ಯಾವಹಾರಿಕವಾಗಿ ಅದು ಬೇರೆ ಪ್ರಶ್ನೆ ಆಗ್ಬಹುದೇನೋ, ಅದು ಹೌದು, ಕೇಂದ್ರ ಬಿಂದು ಅದನ್ನೇ. ಆದರೆ ಇನ್ನು ಹೆಚ್ಚು ಜನಕ್ಕೆ ಇಷ್ಟ ಆಗುತ್ತೆ ಅನ್ನೋದು ತುಂಬ ಜಾಸ್ತಿ ಪ್ಲಸ್ ಆಗುತ್ತೆ ನಮಗೆ ಅನ್ನೋದು ನನ್ನ ಅಭಿಪ್ರಾಯ. ಸೊ ನಿಮ್ಮ ಮುಖಾಂತರ ಕೇಳ್ಕೊಳ್ಳೋದು ಇಷ್ಟೇ, ಹೆಚ್ಚು ಜನ ಬರೋದಕ್ಕೆ ಅವಕಾಶ ಆಗೋದಕ್ಕೆ ಏನಾದ್ರು ನಿಮ್ಮ ಕಡೆಯಿಂದ ಒಂದು ರಾಮಬಾಣ ಸಿಕ್ಕಿದ್ರೆ ಭಾಳ ಪ್ರಯೋಜನಕಾರಿಯಾಗಿರುತ್ತೆ ಅನ್ನೋದು ಈ ಕ್ಷಣದಲ್ಲಿ ನನ್ನ ಮಾತು. ನಮಸ್ಕಾರ. ಅದೇ ತುಂಬ ಬೇಜಾರಾಗ್ತಾ ಇದೆ ಇವಾಗ. ಎಲ್ಲ ಕಡೆಯಿಂದಲೂ ತುಂಬ ಒಳ್ಳೆ ರೆಸ್ಪಾನ್ಸ್ ಇದ್ದೂ, ಎಲ್ಲ ಪ್ರತಿಯೊಂದು ಡಿಪಾರ್ಟ್ಮೆಂಟಿಗೂ ಎಲ್ಲರೂ ಅಚ್ಚುಕಟ್ಟಾಗಿ ಕೆಲಸ ಮಾಡಿದ್ದಾರೆ ಅನ್ನೋ ಒಂದು ರೆಸ್ಪಾನ್ಸ್ ಇದ್ದೂ ರೀಚ್ ಆಗ್ತಾ ಇಲ್ಲ ಅನ್ನೋದು ಕೇಳಿದಾಗ ಆಬ್ವಿಯಸ್ಲಿ ಬೇಜಾರಾಗುತ್ತೆ. ಖಂಡಿತವಾಗ್ಲೂ OTTಗೆ ಕಾಯ್ದೇನೆ ಥಿಯೇಟ್ರಲ್ಲೇ ಬಂದು ನೋಡಬೇಕು. ಆವಾಗಲೇ ಸರ್ ಹೇಳ್ದಂಗೆ ನಾವು ಇಡೀ ಸಿನಿಮಾನ ಒಂದು ಆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ಗೆ ಕಟ್ಕೊಟ್ಟಿದ್ದೀವಿ. ನಾನು ನನ್ನ ಡಿಪಾರ್ಟ್ಮೆಂಟ್ ಥ್ರೂ ಮಾತಾಡೋದಿದ್ರೆ ಸೌಂಡಲ್ಲಾಗಿರ್ಬೋದು, ನೀವು ಆ ಒಂದು ಸುಬ್ಬಣ್ಣನ ಹೋಟ್ಲಿಗೆ ಹೋಗಬೇಕು, ಆ ಪ್ರಪಂಚದಲ್ಲಿ ಒಳಗಡೆ ನೀವು ಮುಳುಗಬೇಕು ಸಿನಿಮಾದ ಜೊತೆ ಅಂತಂದರೆ ಥಿಯೇಟ್ರು ಅಲ್ಲೇ ನೋಡಿದಾಗ್ಲೇ ಆ ಒಂದು ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಸಿಗೋದು. ಸೊ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಆದಷ್ಟು ಬೇಗ ಸಿನಿಮಾ ನೋಡಿ. ಇನ್ನೇನು ಸಾವಿರಾರು ಸಿನಿಮಾಗಳು ಕಾಯ್ತಾ ಇದ್ದಾವೆ ನೆಕ್ಸ್ಟ್ ಬರೋಕ್ಕೆ. ಸೊ ನಮ್ಮನ್ನು ಆ ಪ್ರವಾಹದಲ್ಲಿ ನೀವೇ ತಡೆದು ಗಟ್ಟಿಯಾಗಿ ಹಿಡ್ಕೊಂಡು ನಿಲ್ಲಿಸ್ಬೇಕು ಜನಗಳು, ಮಾಧ್ಯಮದವರು. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.